ಕಳಸ ಗ್ರಾಮ ಪಂಚಾಯತಿ ಹೆಸರಿನಲ್ಲಿ ಮೊಹಮ್ಮದ್ ಹ್ಯಾರಿಸ್ ಎನ್ನುವರು ಕಳಸ ಮಾಹಿಕೆರೆ ವ್ಯಾಪ್ತಿಯ ಕಳಸ ಎಸ್ಟೇಟ್ನಲ್ಲಿ ವಾಸ ಇದ್ದೀನಿ ಅಂತೇಳಿ ನಿವಾಸಿ ಆಗಿದ್ದಾರೆ ಅಂತೇಳಿ ಒಂದು ನಮ್ಮ ಗ್ರಾಮ ಪಂಚಾಯತಿ ಲೆಟ್ರ್ ಹೆಡ್ ಅಲ್ಲದಲ್ಲ ಒಂದು ಕೊಟ್ಟಿ ಲೆಟ್ರ್ ಹೆಡ್ಡು ಮತ್ತು ಅದಕ್ಕೆ ಪಿ ಡಿ ಒ ಸೈನು ಅಲ್ಲ, ಪಿ ಡಿ ಒ ಸೀಲು ಅಲ್ಲ, ನಮ್ಮ ಪಂಚಾಯತಿ ಸೀಲು ಅಲ್ಲ, ಅದನ್ನು ಅನಿಲ ಸಂಪರ್ಕ ಮತ್ತು ಪಡಿತರ ಚೀಟಿ ಪಡೆಯಲು ಅಂತೇಳಿ ಒಂದು ಲೆಟ್ರ್ ಒಂದು ಇದನ್ನು ತಗೊಂಡ್ಬಿಟ್ಟು ನಮ್ಮ ನಕಲಿ ದಾಖಲೆ ಸೃಷ್ಟಿಸಿ ಅವರು ಅದನ್ನು ಮಾಡಿದ್ದಾರೆ. ಇದು ನಮ್ಮ ಗ್ರಾಮ ಪಂಚಾಯತಿಗೆ ಗಮನಕ್ಕೆ ಬಂದಾಗ ನಾವು ಎಲ್ಲ ಕಡೆ ವಿಚಾರಿಸಿದಾಗ ಅವರು ತಾಲೂಕು ಆಫೀಸಿಗೆ ಹೋಗ್ಬಿಟ್ಟು ವಾಸಸ್ಥಳ ಆನ್ಲೈನ್ ವಾಸಸ್ಥಳಕ್ಕೆ ದೃಢೀಕರಣಕ್ಕೆ ಕೊಡಬೇಕು ಅಂತೇಳಿ ಅಲ್ಲೋಗಿ ಕೇಳಿದಾಗ ಅಲ್ಲಿ ವಿಲೇಜ್ ಅಕೌಂಟೆಂಟು ಇದು ಪಿ ಡಿ ಒ ಅದ್ರ ಬಗ್ಗೆ ಅವರಿಗೆ ಡೌಟ್ ಬಂದುಬಿಟ್ಟು ಪಿ ಡಿ ಒ ಕವಿಶ್ ಅವರಿಗೆ ಅದನ್ನು ವಾಟ್ಸಪ್ ಮುಖಾಂತರ ಕಳಿಸಿ ನಿಮ್ಮ ಸೈನ್ ಅಂತ ಕೇಳಿದಾಗ ಅವ್ರಿಗೆ ಗೊತ್ತಾಗಿದೆ ವಿಚಾರ. ಅದು ಗೊತ್ತಾದಾಗ ನಾನು ಸೈನಲ್ಲ ಅಂತ ಹೇಳಿದಾಗ ಅಲ್ಲಿ ಸ್ವಲ್ಪ ತಡೆ ಹಿಡಿದಿದೆ. ಅಲ್ಲಿಗೆ ತಗೊಂಡೋಡೋಂಥ ಒಬ್ಬ ಹುಡುಗ ಅಲ್ಲಿ ತಾಲೂಕು ಆಫೀಸಿನ CCTVಯಲ್ಲಿ ಯಾರು ಅವ್ರು ಪರವಾಗಿ ಹೋದರು ಅನ್ನೋರು ನಮ್ಮ ಊರಿನ ಹುಡುಗ ಅನ್ನೋದು ನಮ್ಮ ಮಾಹಿತಿ ಬಂದಿದೆ. ಅದಾದಮೇಲೆ ಇದೇ ಮೊಹಮ್ಮದ್ ಹ್ಯಾರಿಸ್ ಅನ್ನೋರು ಖುದ್ದಾಗಿ ಇಂಡಿಯನ್ ಆಯಿಲು ಗ್ಯಾಸ್ ಸೆಂಟ್ರಿಗೆ ಹೋಗ್ಬಿಟ್ಟು ಇದೇ ದಾಖಲೆ ಕೊಟ್ಟು ಅವ್ರ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಅದಕ್ಕೆ ಸೈನ್ ಹಾಕ್ಬಿಟ್ಟು ಇದಕ್ಕೆ ಇದು ಮಾಡಿ ರಿಜಿಸ್ಟರ್ಗೂ ಇದು ಮಾಡಿಬಿಟ್ಟು ರಿಜಿಸ್ಟರ್ಗೂ ಸೈನ್ ಹಾಕಿಸಿ ಅರ್ಜಿಗೂ ಸೈನ್ ಹಾಕ್ಬಿಟ್ಟು ಮತ್ತು KYCನೂ ಮಾಡಿಸ್ಬಿಟ್ಟು ಕಳಸ ಗ್ರಾಮ ಪಂಚಾಯತ್ ಕೊಟ್ಟಿ ದಾಖಲೆಯನ್ನು ಕೊಟ್ಟಿರೋದ್ರಿಂದ ಅವ್ರ ಬಗ್ಗೆ ಕ್ರಿಮಿನಲ್ ಕ್ರಮನ ಕೈಗೊಳ್ಳಬೇಕು ಅಂಥೇಳಿ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ಪೊಲೀಸ್ ಇಲಾಖೆ ಇದರಲ್ಲಿ ಜಾಗೃತಿ ಆಗಬೇಕು. ಯಾಕೆಂದರೆ ಕಳಸದಲ್ಲಿ ಇತ್ತೀಚೆಗೆ ಹಲವಾರು ದಾಖಲೆಗಳು, ನಕಲಿ ದಾಖಲೆಗಳು ರೆವಿನ್ಯೂ ಇಲಾಖೆ ಮತ್ತು ಗ್ರಾಮ ಪಂಚಾಯತಿ ಸ್ಥಳೀಯ ಆಡಳಿತದಲ್ಲಿ ಈ ಕಲ್ಲರ್ ಜೆರಾಕ್ಸು, ಹಕ್ಕುಪತ್ರಗಳು ಈ ಥರ 94C ಎಲ್ಲ ಆಗ್ತಾ ಇದೆ. ಈ ಮೊಹಮ್ಮದ್ ಹ್ಯಾರಿಸ್ ಅನ್ನೋರು ಎಲ್ಲಿಯವರು ಅಂತ ಗೊತ್ತಿಲ್ಲ. ಈಗ ಆಲ್ರೆಡಿ ಬಂದ್ಬಿಟ್ಟು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಹಿಕೆರೆ ಎಸ್ಟೇಟ್ ನಂದು ಅಂತೇಳಿ ಒಂದು ಬೋರ್ಡ್ ಹಾಕಿದ್ದು ಸ್ವಲ್ಪ ಜನಗಳನ್ನ ಇಟ್ಕೊಂಡು ಅಲ್ಲಿ ಕೂತಿದ್ದಾರೆ. ಅದು ಯಾರು ಅನ್ನೋದು ನಾವು ಕೇಳಬೇಕು ಅಂತ ಹಿಂದೆ ಇದು ಪ್ರಶ್ನೆ ಮಾಡಿದಾಗ ಸಹ ಪೊಲೀಸ್ನವರು ಅವರು ಆಗಲ್ಲ ಹೀಗೆ ಅಂತೇಳಿ ಅವ್ರನ್ನ ತೆಪ್ಪೆ ಸರಿಸಿ ಇದು ಮಾಡಿದ್ದಾರೆ. ಈಗ ಈ ಥರ ದಾಖಲೆಯನ್ನು ಕೊಟ್ಟಿ ದಾಖಲೆ ಮಾಡಿರೋದಕ್ಕೆ ಅದು ಸೂಕ್ತ ದಾಖಲೆ ಸಹ ನಮ್ಮ ಹತ್ರ ಇದೆ. ಇದಕ್ಕೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸ್ತೀವಿ. ಸಾರ್ವಜನಿಕರು ಮತ್ತು ಎಲ್ಲ ಇಲಾಖೆಯರು ಈ ಥರ ಬರುವ ದಾಖಲೆಗಳನ್ನ ಪರಮಾಪಿಸಿ ಇದನ್ನು ಮಾಡಿಕೊಡ್ಬೇಕು ಅಂಥೇಳಿ ಇದನ್ನು ಇನ್ನೇನೇ ಕಾರ್ಯ ಇದ್ದರೂ ಸಹ ಇದು ಸಣ್ಣ ತಾಲೂಕು ಕೇಂದ್ರ ಈ ಥರ ನಕಲಿ ಇದು. ಯಾಕೆಂದರೆ ಒಂದು ಸರ್ಕಾರಿ ಇಲಾಖೆಯ ಒಂದು ಪತ್ರನೇ ಅವ್ರು ನಕಲಿ ಮಾಡಿದ್ದಾರೆ ಅಂದರೆ ಯಾವ್ದಾದ್ರು ಪರ್ಸನಲ್ ಮಾಡಿದರೆ ಓಕೆ ನಾವು ಒಪ್ಪೋದು, ಅದನ್ನು ಅವರು ಎನ್ಕ್ವೈರಿ ಮಾಡೋದು. ಸರ್ಕಾರಿ ಅಧಿಕಾರಿಯ ಸಹಿ ಮತ್ತು ಲೆಟರ್ ಹೆಡನ್ನು ಸರ್ಕಾರಿ ಕಚೇರಿ ಇದೆ, ಪಂಚಾಯತಿನೂ ಸರ್ಕಾರಿ ಕಚೇರಿ ಇದೆ, ಅದರದ್ದು ನಕಲು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಥರದ ವ್ಯವಸ್ಥೆ ಕಳಸ ಅಂತ ಸಣ್ಣೂರಲ್ಲಿ ಬರಬಾರ್ದು. ಇದಕ್ಕೆ ಸೂಕ್ತ ಕ್ರಮ ಕೇಳೋದು ಪೊಲೀಸು ವರಿಷ್ಠಾಧಿಕಾರಿಗಳು ಮತ್ತು ಕೊಪ್ಪ DYSP ಅವರು ನಮ್ಮ ಸಬ್ ಇನ್ಸ್ಪೆಕ್ಟರ್ ಸೇರಿಬಿಟ್ಟು ಅದನ್ನು ಬೇಧಿಸಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿಕೊಡ್ಬೇಕು. ಒಳ್ಳೆ ರೀತಿಯಲ್ಲಿ ಕಳಸ ಜನರಿಗೆ ಒಂದು ಸುರಕ್ಷಿತವಾಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಧೈರ್ಯ ತುಂಬಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತೀವಿ. ಇದ್ರ ಬಗ್ಗೆ ನಾವು ಪೊಲೀಸ್ ಕಂಪ್ಲೇಂಟ್ ಸ್ವತಃ ಕೊಟ್ಟಿದ್ದೀವಿ. ಅವರು NC ಕೊಟ್ಟಿದ್ದಾರೆ. ಅದನ್ನು ನ್ಯಾಯಯುತವಾಗಿ ತನಿಖೆ ಮಾಡಿ ಅವರು ಅದನ್ನು ತಪ್ಪಿಸೋದನ್ನು ಕಂಡುಹಿಡಿದು ಸಾರ್ವಜನಿಕರಿಗೆ ನಮ್ಮ ಎಲ್ಲರಿಗೂ ಸಹ ಒಂದು ಧೈರ್ಯವಾದ ಬದುಕಲು ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ. ಈ ನಕಲಿ ದಾಖಲೆ ಸೃಷ್ಟಿಯನ್ನು ಭೇದಿಸಬೇಕು. ಯಾಕೆ ಅಂತ ಹೇಳಿದ್ರೆ ಒಂದು ಸರ್ಕಾರಿ ಇದು ದಾಖಲೆಯನ್ನೇ ನಕಲಿ ಸೃಷ್ಟಿ ಮಾಡಿದವರು ಮುಂದೆ ಇನ್ನು ಬೇರೆ ಮಾಡ್ಬೋದು. ಇದು ಕಳಸಕ್ಕೆ ಒಂದು ಅಪಾಯಕಾರಿ ಸಂಕೇತ. ಹಿಂದೆನೂ ನಾವು ಹೇಳಿದ್ವಿ, ಕಳಸದಲ್ಲಿ ಈ ಕ್ರಿಮಿನಲ್ ದಂಧೆಗಳು ಇಂಥ ಚಿಕ್ಕ ಊರಿನಲ್ಲಿ ತುಂಬ ಜಾಸ್ತಿಯಾಗಿ ಬೆಳೀತಾ ಇದೆ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಆದರೆ ಸಹ ಅದರ ಲಾಸ್ಟಿಗೆ ನೋಡ್ಬೇಕಾದ್ರೆ ಲಿಂಕ್ ಬರಬೇಕಾದ್ರೆ ಅದು ಕಳಸಕ್ಕೆ ಬರ್ತಾ ಉಂಟು. ಯಾವುದೇ ಮಂಗಳೂರಿನಲ್ಲಿ ಮತ್ತೊಂದು ಕೊಲೆ ಲಿಂಕ್ನಲ್ಲೂ ಕಳಸ ಬರ್ತಾ ಉಂಟು. ಇಲ್ಲಿಗೆ ರಾಷ್ಟ್ರೀಯ ತನಿಖಾಧಿಕಾರಿಗಳು ಬಂದು ಅವರನ್ನು ಅರೆಸ್ಟ್ ಮಾಡೋ ತನಕ ಸ್ಥಳೀಯರಿಗೆ ಗೊತ್ತಾಗ್ತಾ ಇಲ್ಲ. ಇದು ಯಾವ ವೈಫಲ್ಯ ಏನು, ಇವುಗಳನ್ನೆಲ್ಲ ಕುಲಂಕುಷವಾಗಿ ಅವರು ತನಿಖೆ ಮಾಡಿ ಅದನ್ನು ಭೇದಿಸಿ ಕಳಸ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಅಪಾಯಕಾರಿಯ ಕಾರಣದಿಂದ ನಾವು ಹೆದರಿಕೊಂಡು ಜೀವನ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. ಈ ರೀತಿಯೆಲ್ಲ ಆದರೆ ಇವುಗಳಿಗೆ ಅವಕಾಶ ಮಾಡಿಕೊಡದೆ ಇದನ್ನು ಕುಲಂಕುಷವಾಗಿ ತನಿಖೆ ಮಾಡಿ ತಪ್ಪಿತಸ್ಥರು. ಈಗ ಮೊಹಮ್ಮದ್ ಹ್ಯಾರಿಸ್ದು ಅವರು ಯಾರು, ಈಗ ಪೊಲೀಸ್ನವ್ರಿಗೆ ಭಾಳ ಸುಲಭ ಉಂಟು. ಅವ್ರದ್ದು ಆಧಾರ್ ಕಾರ್ಡನ್ನು, ಅವರ ವೋಟರ್ ID ತಂದು ಅವರು ಎಲ್ಲಿಯವರು ಅಂತೇಳಿ ಫಸ್ಟಿಗೆ ಇದು ಮಾಡ್ಕೊಳ್ಳಿ. ಆಮೇಲೆ ಈ ನಕಲಿ ದಾಖಲೆನ ಸಹಿಯಾಗಿ ಕೊಟ್ಟಿದ್ದಾರಲ್ಲ, ಇಲ್ಲಿಗೆ ಅವ್ರು ಹೇಗೆ ಮಾಡಿಕೊಂಡ್ರು ಆ ಆಧಾರದ ಮೇಲೂ ಅವರು ತನಿಖೆ ಮಾಡ್ಬೋದು. ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಅವರು ತನಿಖೆ ಮಾಡಿಕೊಂಡು ಈ ಒಂದು ನಕಲಿ ದಾಖಲೆಗಳ ಇದನ್ನು ಮೂಲಗ್ರಹವಾಗಿ ತನಿಖೆ ಮಾಡಿ ಸತ್ಯವನ್ನು ಬಹಿರಂಗಪಡಿಸಬೇಕು ಅಂತೇಳಿ ಕೇಳ್ಕೊಳ್ತಿದ್ದೀನಿ. ಇದರಲ್ಲಿ ಪತ್ರಕರ್ತರು, ಪೊಲೀಸ್ ಇಲಾಖೆ, ಸರ್ಕಾರಿ ಎಲ್ಲ ಇಲಾಖೆಗಳು ಇದಾವೆ. ಯಾಕೆಂದರೆ ಇವತ್ತು ಗ್ರಾಮ ಪಂಚಾಯತಿ ಬರ್ಬೋದು, ನಾಳೆ ಪೊಲೀಸ್ ಸ್ಟೇಷನ್ ನಕಲಿ ದಾಖಲೆ ಸೃಷ್ಟಿಯಾಗ್ಬೋದು, ಆಮೇಲೆ ನಮ್ಮ ತಾಲೂಕು ಕಚೇರಿ ನಕಲಿ ದಾಖಲೆಗಳು ಸೃಷ್ಟಿಯಾಗ್ಬೋದು. ಇದು ಅವ್ಯವಹಿತವಾಗಿ ಬೆಳೀಲಿಕ್ಕೆ ಕಾರಣ ಆಗ್ಬೋದು. ಇದನ್ನು ಇಲ್ಲಿಗೆ ತಡೆ ಹಿಡಿಯಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಪಂಚಾಯಿತಿಯಲ್ಲಿ ಹಿಂದೆ 94C ಅಡಿಯಲ್ಲಿ ಅರ್ಜಿ ಕೊಟ್ಟಾಗ
ಯಾರು 10-12 ವರ್ಷಗಳಿಂದ ವಾಸ ಇದ್ದರೂ ಅವರಿಗೆ ದಾಖಲಾತಿಗಳನ್ನು ಸರ್ಕಾರ ಮಾಡಿಕೊಡುವಂಥ ಒಂದು ಆದೇಶ ಬಂದಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ 94C ಅಂತ ಹೇಳೋದು ಒಂದು ದಂಧೆ ಹುಟ್ಕೊಳ್ಳಿದೆ. ಪಾಪದವರಿಗೆ ನಿಮಗೆ ಮನೆಗೆ ದಾಖಲಾತಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. 1 ಲಕ್ಷ, 1.5 ಲಕ್ಷ, 2 ಲಕ್ಷ ಈ ರೀತಿ ತಗೊಂಡು ದಾಖಲೆಗಳನ್ನು ಮಾಡಿಕೊಟ್ಟು ಅದು ನಕಲಿ 94C ಆಗಿರುತ್ತೆ. 94C ಇದರಲ್ಲಿ ಹಕ್ಕುಪತ್ರ. ಅದನ್ನು ಇಲ್ಲಿ ಗ್ರಾಮ ಪಂಚಾಯತಿಗೆ ತರ್ತಾರೆ. ನಾವು ಖಾತೆ ಮಾಡಲಿಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಸರ್ಕಾರಿ ಆದೇಶ ಸಂಖ್ಯೆನೂ ಇರೋದಿಲ್ಲ. ಅದನ್ನು ಬಹಿರಂಗ ಏನಾಗ್ತದೆ, ಎಲ್ಲೋ ಒಂದು ಗುಡ್ಡದ ಬದಿನಲ್ಲೋ ಎಲ್ಲೋ ಒಂದು ಕಡೆ ಕೂತ್ಕೊಂಡಿರ್ತಾರೆ. ಅವಾಗ ಅವರು ಅರ್ಜಿ ಕೊಟ್ಟಿರ್ತಾರೋ ಇಲ್ಲೋ ಅದು ಗೊತ್ತಿಲ್ಲ. ಇದು ಫಾರೆಸ್ಟ್ನವರು ಅವರು ಇವರು ಹೆದರಿಸ್ತಾರೆ ಅಂಥೇಳಿ ಅವರ ಒಂದು ದೌರ್ಬಲ್ಯತೆಯನ್ನು ಇವರು ಅಸ್ತ್ರವನ್ನಾಗಿ ಮಾಡಿಕೊಂಡು ತುಂಬ ಜನಕ್ಕೆ ಇವರು ದಂಧೆ ಮಾಡಿಬಿಟ್ಟು ಈ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಳಸದಲ್ಲಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆನೂ ಸಮಗ್ರವಾಗಿ ತನಿಖೆ ಆಗಬೇಕು. ಹೀಗೆ ಇದರಲ್ಲಿ ನಮಗೆ ತನಿಖೆಗೆ ಬಂದರೆ ನಾವು ಯಾರ್ಯಾರಿಗೆ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಆಗುತ್ತೆ ಅಂತ ನಾವು ಅವರಿಗೆ ಆಧಾರ ಸಮೇತ ಕೊಟ್ಟಂಥ ನಕಲಿ 94Cಗಳನ್ನು ಬೇಕಾದ್ರೆ ಕೊಡ್ತೀವಿ. ಅದರ ಬಗ್ಗೆ 53 ಆಮೇಲೆ ನಮೂನೆ 53ರಲ್ಲಿ ಆಗಿರುವಂಥದ್ದು, ಅದರಲ್ಲೂ ತುಂಬ ಇದೇ ರೀತಿ ಆಗಿದೆ. ಅದರಲ್ಲೂ ನಾವು ಬೇಕಾದಷ್ಟು ಮಾಹಿತಿಗಳನ್ನ ಕೊಡ್ತೀವಿ. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲವನ್ನು ನಾವು ಇದು ಮಾಡಿದಾಗ ಮುಂದೆ ತುಂಬ ಹಿಂದೆ ಒಂದು ಇನಾಮ್ ಇದಾದಾಗ ಆಗಿ ತುಂಬ ಜನಕ್ಕೆ ಈಗ ತೊಂದರೆ ಆಗಿದೆ. ಅದೇ ರೀತಿ 94Cನಲ್ಲಿ ತುಂಬ ಮುಂದೆ ಹೋದರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಕಳಸಾ ಗ್ರಾಮ ಪಂಚಾಯಿತಿ ಇದುವರೆಗೆ ತಟಸ್ಥವಾಗಿ ಕೂತ್ಕೊಂಡಿದೆ. ಅದರಲ್ಲೇ ಆದ ಹಣದ ಮುಂದುವರಿದ ಭಾಗವೇ ಈ ನಮ್ಮದು ಕಳಸಾ ಗ್ರಾಮ ಪಂಚಾಯಿತಿಯ ಲೆಟರೇಟ್ ಸಮೇತ ಇರಬಹುದು ಅಂತೇಳಿ ನಮ್ಮ ಅನಿಸಿಕೆ. ಇವು ಎಲ್ಲವೂ ತನಿಖೆ ಆಗಬೇಕು. ಈ 94C ಮತ್ತು ನಮೂನೆ 53 ಇವುಗಳನ್ನು ನಮ್ಮ ತಾಲೂಕು ದಂಡಾಧಿಕಾರಿಗಳು, ತಾಲೂಕು ಆಫೀಸ್ನವರು ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ ಇದ್ದು ಅದು ಯಾವುದಾಗಿದೆ ನೋಡಿಕೊಂಡು ಇಲ್ಲಿ ನಮ್ಮಲ್ಲೂ ಮಾಹಿತಿ ತಗೊಂಡು ಬೇರೆ ಬೇರೆ ಇದು ಕೆಲವರಿಗೆ ತುಂಬ ಜನಕ್ಕೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಹಕ್ಕುಪತ್ರ ಕೊಟ್ಟರೆ ಅದು ಪಾಣಿಗೆ ಬರ್ತಾ ಇಲ್ಲ. ಕಾರಣ ಇಷ್ಟೇ, ಅದು ನಕಲಿ. ಇದನ್ನೆಲ್ಲ ಭೇದಿಸಬೇಕು. ಇದರ ಸತ್ಯಾಸತ್ಯತೆಯನ್ನು ಹೊರಗೆ ತರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಇದು ಈಗಾಗಲೇ ಒಂದು ವಾಸಸ್ಥಳ ದೃಢೀಕರಣವನ್ನು ನನ್ನ ಸಹಿ ಹಾಕಿ, ನನ್ನ ಸೈನ್ ಹಾಕಿ ಬೇರೆ ಥರ ಸೈನ್ ಮಾಡಿ ಒಂದು ನಕಲು ಇದು ಮಾಡಿದ್ದಾರೆ ವಾಸಸ್ಥಳ ದೃಢೀಕರಣ ಪತ್ರವನ್ನು. ಇದು ನಮ್ಮ ಗ್ರಾಮ ಪಂಚಾಯತಿಯಿಂದ ಆಗಲಿ ಅಥವಾ ನಾನು ಇದನ್ನ ವಿತರಣೆ ಮಾಡಿಲ್ಲ. ಹಾಗೆ ನಮ್ಮದು ಯಾವುದೇ ಒಂದು ಸಿಸ್ಟಮಲ್ಲಿ ಸಹ ಇದನ್ನ ಪ್ರಿಂಟು ಸಹ ಮಾಡಿಲ್ಲ. ಮತ್ತು ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಈಗಾಗಲೇ ನಾನು ಇದ್ರ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ನಾನು ದೂರು ಸಹ ದಾಖಲಿಸಿದೆ. ಇದಕ್ಕಿಂತ ಮೊದಲು ಏನಾದರೂ ಈ ಥರ ಎಲ್ಲರೂ ಇಲ್ಲ, ನನ್ನ ಗಮನಕ್ಕೆ ಯಾವುದೂ ಬಂದಿಲ್ಲ. ನನಗೆ ಮೊನ್ನೆ ಇದು ವಿಷಯ ತಿಳಿದಿದೆ. ಬಂದ ತಕ್ಷಣವೇ ನಾನು ಇದ್ರ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದೀನಿ.